1978ರಲ್ಲಿ ಕಿಲಾಡಿ ಜೋಡಿ ಸಿನಿಮಾ ಬರುತ್ತೆ. ಅದು ಕೂಡ ಒಂದು ಹಿಟ್ ಸಿನಿಮಾ. ಅದನ್ನು ನೆನಪು ಮಾಡ್ಕೊಳ್ಳೋದಾದ್ರೆ ಏನು ನೆನಪು ಮಾಡೋದು? ನಾಗರಹೊಳೆ ಆದಮೇಲೆ ನನ್ನೆಲ್ಲ ಬಾಬು ಭಾಳ ಕಾಸ್ಟ್ಲಿ ಡೈರೆಕ್ಟರ್ ಅಂತ ಮಾಡಿಬಿಟ್ಟಿದ್ರು. ಯಾಕೆಂದರೆ ಆ ಕಾಲದಲ್ಲೆಲ್ಲ ಯಾರು 7 ಲಕ್ಷ 6 ಲಕ್ಷದ ಮೇಲೆ ತೆಗೀತಿರ್ಲಿಲ್ಲ ಸಿನಿಮಾ. ನನ್ನ ನಾಗರಹೊಳೆ ಬಡ್ಜೆಟ್ 22 ಲಕ್ಷ ಆಗ. ಬಟ್ ಅಷ್ಟು ಸಕ್ಸಸ್ ಸಿಕ್ಕಾಪಟ್ಟೆ ಸಕ್ಸಸ್. ಇವತ್ತೇನು ಪ್ಯಾನ್ ಇಂಡಿಯಾ ಅಂತೀರಾ, ತಮಿಳು, ತೆಲುಗು, ಹಿಂದಿ 3ಕ್ಕೂ ಆಗ ಡಬ್ಬಾಗೋಯ್ತು. ಆಗ ರಷ್ಯನ್ ಭಾಷೆಗೆ ಹೋಯ್ತು, ರಷ್ಯಾದವ್ರು ತೊಗೊಂಡೋದ್ರು. ಆಮೇಲಿಂದ ಕನ್ನಡದಲ್ಲಿ 100 ಡೇಸು ಒಂದು ಸಂತೋಷ್ ಥಿಯೇಟ್ರಲ್ಲಿ ಹೋಗೋದು ಅಂದರೆ ಸುಮ್ಮನಿರಲಿಲ್ಲ. ಆ ಥರ ಫೆನಾಮಿನಲ್ ಸಕ್ಸಸ್ಸು. ಆಮೇಲೆ ಆ ಟೈಮಿಗೆ ಕಿಲಾಡಿ ಜೋಡಿ ಮಾಡಿದೆ ನಾನು. ಅದರಲ್ಲೂ ಅಷ್ಟೇ ವಿಷ್ಣುವರ್ಧನ್ಗೆ ಒಂದು ಡಿಫ್ರೆಂಟ್ ಎಂಟರ್ಟೈನಿಂಗ್ ಆಗಿ ಇಟ್ಕೊಂಡು ಫುಲ್ ಕಾಮಿಡಿ ಮಾಡಬೇಕು ಅಂಥೇಳಿ ಶ್ರೀನಾಥ್ ಟಾಪ್ ಆವಾಗ. ಶ್ರೀನಾಥು ಇವ್ರನ್ನೂ ಇಬ್ಬರನ್ನೂ ಇಟ್ಕೊಂಡು ಲಕ್ಷ್ಮಿ ಡ್ಯುಯಲ್ ರೋಲು. ಅದರಲ್ಲಿ ರಾಮಸ್ವಾಮಿ ಕೃಷ್ಣಸ್ವಾಮಿ ಅಂತ ಒಂದು ಹಾಡು, ಎಲ್ಲ ಆಲ್ ಸಾಂಗ್ಸ್ ಫಾರ್ ಹಿಟ್. ಅದರಲ್ಲಿ ಅಂಬರೀಷಿಂಗ್ ಒಂದು ಸಾಂಗ್ ಮಾಡಿದ್ವಿ, ಆಡಬೇಕು ಕರಾಟೆ ಅಂತ. ಅದು ರಿಲೀಸ್ ಆದಾಗ ಹುಬ್ಳಿಲೆಲ್ಲ ಅವರು ಆವಾಗೆಲ್ಲ ಟೀ ಕಪ್ಸಲ್ಲಿ ಟೀ ಕೊಡೋರು. ಆ ಟೀ ತೊಗೊಂಬಂದು ಒಳಗಡೆ ಕುಡಿತಿದ್ರು. ಈ ಹಾಡು ಬಂದಾಗ ಕೆಲವರು ಚಿಲ್ಲರೆ ಹೆಸರು, ಕೆಲವರು ಆ ಕಪ್ಪೆಲ್ಲ ಹೊಡೆದಾಕೋರು. ಅವ್ರು ನನಗೆ ಅಲ್ಲಿ ಓನರ್ಸ್ ಎಲ್ಲ, ಹೋಟ್ಲ್ ಓನರ್ಸು, ಕ್ಯಾಂಟೀನ್, ಏನು ಸರ್ ನೀವು ಹಾಡಿಟ್ಟಿದ್ರೆ ನಮ್ಮ ಕಪ್ಪೆಲ್ಲ ತಗೊಂಡೋಗಿ ಅಲ್ಲಿ ಹೊಡಿತಾ ಇದ್ದಾರೆ ಅಂತ. ಇದು 1981ರಲ್ಲಿ ಅಂತ ಸಿನಿಮಾ ರಿಲೀಸ್ ಆಗುತ್ತೆ, 1981ರಲ್ಲಿ. ಸೊ ಅದು ಆ ಸಿನಿಮಾ ಮಾಡಿದ ಬಜೆಟ್ ಎಷ್ಟು ಸರ್ ನೀವು? ನಂದೆಲ್ಲ ಕಾಸ್ಟ್ಲಿಮ್ಮ. ಹೇಳಿ ಸರ್, ಬಜೆಟ್ ಎಷ್ಟು? ಚಂದ ಇರುತ್ತೆ ಕೇಳಕ್ಕೆ. ಬಜೆಟ್ ಎಷ್ಟು, ಅದು ಎಷ್ಟು ಗಳಿಸ್ತು? ಅದು 20 ಲಕ್ಷದ ಮೇಲೆ ಆಗಿರ್ಬೇಕು. ಎಲ್ಲ ನಿಮ್ಮದೇ ದುಡ್ಡು, ನೀವೇ ಹಾಕೊಂಡು? ಇಲ್ಲ, ಅದರಲ್ಲಿ ನಾನು ಪಾರ್ಟ್ನರ್ ಮಾತ್ರ ಆಗಿದ್ದೆ. ಮಾರುತಿ ಮತ್ತು KCN ಚಂದ್ರಶೇಖರ್, ನಾನೊಂದು ಸ್ಮಾಲ್ ಪಾರ್ಟ್ನರ್ಶಿಪ್ ಇತ್ತು ಅಷ್ಟೇ. ಆದ್ದರಿಂದ ನಾನು ಎಲ್ಲರ ಥರ ತೆಗಿತಿರ್ಲಿಲ್ಲ. ನನ್ನ ಥಿಂಕಿಂಗೇ ಬೇರೆ, ನನ್ನ ಫೋಟೋಗ್ರಫಿನೇ ಬೇರೆ, ನನ್ನ ಮ್ಯೂಸಿಕ್ಕೇ ಬೇರೆ, ನನ್ನ ಕತೆಗೆ ಅಪ್ರೋಚ್ ಆಗೋದೇ ಬೇರೆ. ಎಲ್ಲರೂ ಒಂದು ಸೀನ್ನ ದಿನದಲ್ಲಿ 3 ಸೀನ್ ತೆಗೆದ್ರೆ ನಾನು 2 ದಿವಸ ಒಂದೇ ಸೀನ್ ತೆಗಿತೀನಿ. ಆ ಥರ ಅದು ನಂದು. ಯಾಕಂದ್ರೆ ನನ್ನ ಒಂದು ಥಿಂಕಿಂಗು, ನನ್ನ ಪ್ರೆಸೆಂಟೇಷನ್ನು, ನನ್ನ ಟೇಕಿಂಗು ನನಗೆ ಆಗಬೇಕದು. ಆದ್ದರಿಂದ ಕಾಸ್ಟ್ಲಿ ಆಯಿತು. ಬಂದಿದ್ದು ಸರ್ ಗಳಿಸಿದ್ದು? ಬಂದಿದ್ದು ಸಿಕ್ಕಾಪಟ್ಟೆ. ಐ ಥಿಂಕ್ ಹೇಳಿದ್ನಲ್ಲ, ಒಂದು ಕೋಟಿ ರೂಪಾಯಿ ಮೇಲೆ ಬಂದ್ಬಿಡ್ತು ಆಗ. ಇವತ್ತಿಗೆ 100 ಕೋಟಿ ಆಗ್ಬೋದು. ಆಗಲ್ಲ ಸರ್, 1981ರಲ್ಲಿ ಲಕ್ಷ ಅನ್ನೋದೇ ದೊಡ್ಡ. ಅಲ್ಲ, ಅವಾಗ ಟಿಕೆಟ್ 5 ರೂಪಾಯಿ. $5 ಆ್ಯಂಡ್ $7, $2 ಮುಂದೆ 5 ರೂಪಾಯಿ ಡಾಲ್ಕನಿ. ಸೊ ಎಷ್ಟು ಲೆಕ್ಕ ಹಾಕಿ 1 ಕೋಟಿ ರೂಪಾಯಿಗೆ. ಈ ಥರ ಏನಾದ್ರು 500-600 ಇದ್ದಿದ್ರೆ ಅದು 300-400 ಕೋಟಿ ಆಗ್ಬೋದು.